ನಮಸ್ಕಾರ ಸ್ನೇಹಿತರೆ, ಸಿಎಂ ಗುರು ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ. ಅಂತರಗಟ್ಟೆ ಜಾತ್ರೆ ಸಂಭ್ರಮದಲ್ಲಿ ಗಾಡಿ ಓಡಿಸುವಾಗ ಏನೆಲ್ಲ ಅನಾಹುತ ಆಗಿದ್ದಾವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿ. ಆತ್ಮೀಯ ಸ್ನೇಹಿತರೆ, ದಿನಾಂಕ 7/2/2025 ಶುಕ್ರವಾರ ಸಂಜೆ ನಡೆಯಬಾರದ ಒಂದು ಘಟನೆ ನಡೆದೇ ಹೋಯಿತು. ಅದೇನಪ್ಪಾ ಅಂದ್ರೆ, ಅಜ್ಜಂಪುರ ಸಮೀಪದ ಗಡಿಹಳ್ಳಿಯಲ್ಲಿ ರಂಗಣ್ಣ ಎಂಬುವರ ಮಗ ಸುಮಾರು 40 ವರ್ಷ ವಯಸ್ಸಿನ ರವಿ ಎಂಬುವರು ಅಂತರಗಟ್ಟೆಗೆ ಹೊರಡುವ ಸಮಯದಲ್ಲಿ ನೋಡಿ, ಈಗ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಎತ್ತಿನ ಗಾಡಿ ಅವರ ಮೇಲೆ ಹಾದು ಹೋಗಿದೆ ಎಂದು ನೋಡಿ. ಈ ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಾ ರವಿಯವರ ಪ್ರಾಣ ಪಕ್ಷಿ ಯಾವ ರೀತಿ ಹಾರಿ ಹೋಗಿದೆ ಎಂದು. ಮೃತ ರವಿಗೆ ಪತ್ನಿ ಸುಮಿತ್ರಾ ಹಾಗೂ 7 ವರ್ಷದ ಮಗಳು 4 ವರ್ಷದ ಮಗ ಇವರನ್ನು ಅಗಲಿದ್ದಾರೆ. ಮೃತ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ತಾಯಿ ಜಗನ್ಮಾತೆ ದುರ್ಗಾಂಬೆ ಕರುಣಿಸಲಿ ಎಂದು, ಹಾಗೆ ಮೃತರ ಕುಟುಂಬಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಪರಿಹಾರ ಸಿಗಲಿ ಎಂದು ನಮ್ಮ ನ್ಯೂಸ್ ಚಾನೆಲ್ ಕಡೆಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ನೋಡಿ ಆತ್ಮೀಯ ಸ್ನೇಹಿತರೆ, ಮುಂದಿನ ವಿಡಿಯೋ ನೋಡಿ. ಜನರು ತಮ್ಮ ಖುಷಿಗೋಸ್ಕರ ಜೋಶಿಗೋಸ್ಕರ ಎಷ್ಟೆಲ್ಲ ಪ್ರಾಣಿ ಹಿಂಸೆ ಮಾಡುತ್ತಿದ್ದಾರೆ. ಜಾತ್ರೆ ಮಾಡಿ ಯಾರು ಬೇಡ ಅನ್ನಲ್ಲ, ನಿಧಾನವಾಗಿ ಹೋಗಿ ನಿಧಾನವಾಗಿ ಬನ್ನಿ. ನಿಮ್ಮ ಜೋಶಿಗೆ ನೀವು ಜೋರಾಗಿ ಹೋಗಿ. ಇವತ್ತು ಒಬ್ಬ ರವಿ ಎಂಬುವ ಹುಡುಗ ಮೃತನಾಗಿದ್ದಾರೆ. ಪ್ರತಿ ವರ್ಷ ಎಷ್ಟು ಅವಘಡಗಳು, ಎಷ್ಟು ಸಾವು ನೋವುಗಳು ಸಂಭವಿಸುತ್ತವೆ. ಈ ದಿನ ಗಡಿಯಲ್ಲಿ ಆದ ಘಟನೆ ಮುಂದೊಂದು ದಿನ ನಿಮ್ಮ ಮನೆಗೂ ಕೂಡ ಆಗಬಹುದು. ಆದ್ದರಿಂದ ಆತ್ಮೀಯ ಸ್ನೇಹಿತರೆ, ಎಚ್ಚರ ಎಚ್ಚರ ಎಚ್ಚರ. बागला ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.